ಕನ್ನಡ ಮ್ಯಾಟ್ರಿಮೋನಿ ಆಷಾಢ ಆಫರ್. ಈಗ ಮೆಂಬರ್ಶಿಪ್ ತಗೊಳ್ಳಿ, ಆಷಾಢದಲ್ಲಿ ಫ್ರೀ ಆಗಿ ಯೂಸ್ ಮಾಡಿ. ಶಿವಮೊಗ್ಗದ ಮಲೆನಾಡು ಭಾಗದಲ್ಲಿ ನಿರಂತರವಾಗಿ ಮಳೆ ಸುರಿತಾ ಇದೆ. ಈ ಮಳೆ ಸುರಿದ ಪರಿಣಾಮವಾಗಿ ತುಂಗಾ ನದಿ ಅಪಾಯ ಮಟ್ಟ ಮೀರಿ ಹರಿತಾ ಇದೆ. ಈಗಾಗಲೇ ತುಂಗಾ ಡ್ಯಾಮ್ ಸಂಪೂರ್ಣವಾಗಿ ಭರ್ತಿಯಾಗಿದೆ. ಇವತ್ತು ಕೂಡ 85,000 ಕ್ಯೂಸೆಕ್ಸ್ ನೀರನ್ನು ಬೆಳಗ್ಗೆಯಿಂದ ಕೂಡ 22 ಗೇಟ್ಗಳ ಮೂಲಕವಾಗಿ ತುಂಗಾ ನದಿಗೆ ಬಿಡಲಾಗ್ತಾಯಿದೆ. ಹಾಗಾಗಿ ಕಳೆದ 3-4 ದಿನಗಳಿಂದ ಏನು ತುಂಗಾ ನದಿಗೆ ನೀರು ಬಿಡಲಾಗ್ತಾ ಇದೆ, ಅದರ ಪರಿಣಾಮವಾಗಿ ತುಂಗಾ ನದಿ ತುಂಬಿ ತುಳುಕ್ತಾ ಇದೆ, ಅಪಾಯ ಮಟ್ಟ ಮೀರಿ ಹರಿತಾ ಇದೆ. ನಾವೀಗ ಶಿವಮೊಗ್ಗ ತಾಲೂಕಿನ ಮತ್ತೂರು ಇದೆ, ಆ ಮತ್ತೂರು ಸೇತುವೆ ಮೇಲಿದ್ದೇವೆ. ನೋಡ್ಬೋದು ಯಾವ ರೀತಿಯಾಗಿ ತುಂಗಾ ನದಿ ಹರಿದು ಹೋಗ್ತದೆ ಅಂತೇಳಿ. ಅಂದರೆ ಗಾಜನೂರು ಡ್ಯಾಮಿನಿಂದ ನಿರಂತರವಾಗಿ ಏನು ನೀರು ಬಿಡ್ತಾ ಇದ್ದಾರೆ ತುಂಗಾ ನದಿಗೆ, ಅದರ ಪರಿಣಾಮವಾಗಿ ತುಂಗಾ ನದಿ ಅಪಾಯ ಮಟ್ಟ ಮೀರಿ ಹರಿತಾ ಇದೆ. ಒಂದು ಭಾಗದಲ್ಲಿ ತುಂಗಾ ನದಿ ಇಷ್ಟೊಂದು ಉಕ್ಕಿ ಹರಿತಿರೋದನ್ನು ದೃಶ್ಯ ನೋಡ್ಬೋದು. ಮತ್ತೊಂದು ಕಡೆಯಿಂದ ಏನು ಮತ್ತೂರು ಇದೆ, ಮತ್ತೂರು ಗ್ರಾಮ ನೋಡ್ಬೋದು. ಇದು ಏನು ತುಂಗಾ ನದಿ ತಟದಲ್ಲಿರುವಂಥ ಮತ್ತೂರು ಗ್ರಾಮ ಇದು. ಈ ಮತ್ತೂರು ಗ್ರಾಮ ಕೂಡ ಕೆಲವೊಂದು 85,000 ಕ್ಯೂಸೆಕ್ಸ್ ನೀರು ಬಿಟ್ಟಿದ್ದರಿಂದ ನೀರು ಎಷ್ಟೊಂದು ಅಪಾಯ ಮಟ್ಟ ಮೀರಿ ಹರಿತಾ ಇದೆ. ಇನ್ನೂ ನೀರಿನ ಪ್ರಮಾಣ ಜಾಸ್ತಿ ಆದರೆ ಅನೇಕ ಏನು ಮನೆ ಮತ್ತು ತೋಟಗಳಿಗೆ ನೀರು ನುಗ್ಗುವಂಥ ಸಾಧ್ಯತೆ ಇದೆ. ಹಾಗಾಗಿ ಈಗಾಗಲೇ ತಾಲೂಕು ಆಡಳಿತ ಕಟ್ಟೆಚ್ಚರವನ್ನು ಕೂಡ ವಹಿಸಿದೆ. ದೃಶ್ಯದಲ್ಲಿ ನೋಡ್ತಾ ಹೋಗ್ಬೋದು, ನಾವು ತೋರಿಸ್ತಾ ಹೋಗ್ತೀವಿ ಯಾವ ರೀತಿಯಾಗಿ ಅಂದರೆ ತುಂಗಾ ನದಿ ತಟದಲ್ಲಿರುವಂಥ ಏನು ಶೆಡ್ಗಳು ಕಾಣಿಸ್ತಾ ಇದ್ದಾವೆ, ಆ ಶೆಡ್ಗಳು ನೋಡ್ಬೋದು, ತೋಟಗಳು ನೋಡ್ಬೋದು. ಈಗಾಗಲೇ ಅನೇಕ ತೋಟಗಳು, ಈ ಮತ್ತೂರು ಏನು ಗ್ರಾಮ ಇದೆ, ಆ ಗ್ರಾಮಗಳ ಅನೇಕ ಅಡಿಕೆ ತೋಟ ಇದೆ. ಆ ಅಡಿಕೆ ತೋಟಗಳಿಗೆ ನೀರೆಲ್ಲ ನುಗ್ಗಿದೆ. ಹಾಗಾಗಿ ಒಂದು ಆತಂಕ ಕೂಡ ಮತ್ತೂರು ಗ್ರಾಮಸ್ಥರು ಕಾಡ್ತಾ ಇದೆ. ಎಲ್ಲೋ ಒಂದು ಕಡೆಯಿಂದ ನೆರೆ ಬರುವಂಥ ಸಾಧ್ಯತೆ ಕೂಡ ಒಂದು ಕಡೆ ಕಾಣಿಸ್ತಾ ಇದೆ. ಹಾಗೆ ಈ ಒಂದು ಭಾಗದಲ್ಲಿ ನಾವು ನೋಡ್ತಾ ಹೋದಂಗೆ ಮತ್ತೊಂದು ಭಾಗದಲ್ಲಿ ನಿಮ್ಗೆ ತೋರಿಸ್ತಾ ಹೋಗ್ತೇವೆ. ಅಂದರೆ ಯಾವ ರೀತಿಯಾಗಿ ತುಂಗಾ ನದಿ ಅಪಾಯ ಮಟ್ಟ ಮೀರಿ ಹರಿತಿದೆ ಅದ್ರ ದೃಶ್ಯ ನೋಡ್ತಾ ಹೋಗ್ಬೋದು. ಮತ್ತೂರು ಏನು ಗ್ರಾಮ ಇದೆ, ಈ ಗ್ರಾಮದಲ್ಲಿ ತಟದಲ್ಲಿರುವಂಥ ಏನು ಮನೆಗಳಿದ್ದಾವೆ, ಆ ಮನೆಗಳು ನೋಡ್ಬೋದು ಹೇಗಿದೆ ಅಂತೇಳಿ, ವಾತಾವರಣ ಹೇಗಿದೆ ಅಂತೇಳಿ. ಒಂದು ಶೆಡ್ಗಳಿದ್ದಾವೆ, ಆ ಶೆಡ್ ಕೂಡ ಸಂಪೂರ್ಣವಾಗಿ ಅಲ್ಲಿ ಆ ಶೆಡ್ ಮುಳುಗಡೆ ಆಗಿದೆ ಒಂದು ಕಡೆ. ಆದರೆ ಮತ್ತೊಂದು ಕಡೆಯಿಂದ ಭಾಗದಲ್ಲಿ ನೋಡ್ತಾ ಹೋಗ್ಬೋದು, ಈ ಭಾಗದಲ್ಲಿ ಅಂದರೆ ಅಡಿಕೆ ತೋಟಗಳಿದ್ದಾವೆ, ಆ ಅಡಿಕೆ ತೋಟ ಸಂಪೂರ್ಣವಾಗಿ ಜಲಾವೃತ ಆಗಿದೆ. ಹಾಗಾಗಿ ನಿರಂತರವಾಗಿ ಏನು ಮಳೆ ಸುರಿತಾ ಇದೆ. ಅದು ಮಲೆನಾಡು ಭಾಗದಲ್ಲಿ ಅಂದರೆ ತೀರ್ಥಹಳ್ಳಿ, ಶೃಂಗೇರಿ, ಕೊಪ್ಪ ಈ ಭಾಗದಲ್ಲಿ ನಿರಂತರವಾಗಿ ಮಳೆ ಸುರಿತಾ ಇದೆ. ಈ ಮಳೆ ಸುರಿದ ಪರಿಣಾಮವಾಗಿ ತುಂಗಾ ಡ್ಯಾಮ್ ಸಂಪೂರ್ಣವಾಗಿ ಭರ್ತಿಯಾಗಿದೆ. ನಿರಂತರವಾಗಿ ಡ್ಯಾಮ್ನಿಂದ ತುಂಗಾ ನದಿಗೆ ನೀರು ಬಿಡಲಾಗ್ತದೆ. ಹಾಗಾಗಿ ಅಪಾಯ ಮಟ್ಟ ಮೀರಿ ಏನು ತುಂಗಾ ನದಿ ಹರಿತಾ ಇದೆ, ಇದರ ಪರಿಣಾಮವಾಗಿ ಸಾಕಷ್ಟು ಸಮಸ್ಯೆ ಆಗ್ತಾಯಿದೆ. ಈ ಭಾಗದಲ್ಲಿ ಏನು ತುಂಗಾ ನದಿ ತಟದಲ್ಲಿರುವಂಥ ಗ್ರಾಮಗಳಿದ್ದಾವೆ, ಆ ಗ್ರಾಮಗಳಿಗೀಗ ನೆರೆ ಭೀತಿ ಕೂಡ ಕಾಡ್ತಾ ಇದೆ. ಹಾಗಾಗಿ ಕಳೆದ 3-4 ದಿನಗಳಿಂದ ನೋಡ್ತಾ ಇದ್ದೀವಿ, ಸಾಕಷ್ಟು ಮಳೆಯಿಂದ ಸಾಕಷ್ಟು ಅವಾಂತರ ಕೂಡ ಆಗ್ತಾ ಇದ್ದಾವೆ. ಆ ಮಳೆ ಅವಾಂತರದಿಂದ ಅನೇಕ ಏನು ಸೇತುವೆಗಳಿದ್ದಾವೆ, ಆ ಸೇತುವೆ ಇದ್ದಾವೆ, ಆ ಸೇತುವೆ ಕೂಡ ಮುಳುಗಡೆ ಆಗಿದೆ. ಅನೇಕ ಕಡೆ ಗುಡ್ಡ ಕುಸಿತ ಕೂಡ ಆಗ್ತಾಯಿದೆ, ಗುಡ್ಡ ಕುಸಿತ ಆಗಿದೆ. ಆ ಗುಡ್ಡ ಕುಸಿತದಿಂದ ಸಾಕಷ್ಟು ಸಮಸ್ಯೆ ಆಗಿದೆ. ಮತ್ತು ಅಲ್ಲಿರುವಂಥ ಗುಡ್ಡ ಕುಸಿತ ಆದ ನಂತರ ಅಲ್ಲಿರುವಂಥ ಗ್ರಾಮಸ್ಥರು ಕೂಡ ಆತಂಕ ಕೂಡ ಕಾಡ್ತಾ ಇದೆ. ನಮ್ಮ ಜೊತೆ ಇಲ್ಲಿರುವಂಥ ಸ್ಥಳೀಯರಿದ್ದಾರೆ, ಮಾತಾಡ್ಸೋಣ. ನೋಡ್ತಾ ಇದ್ದೀರಾ, ಕಳೆದ 3-4 ದಿನಗಳಿಂದ ಸಾಕಷ್ಟು ಮಳೆ ಆಗ್ತಾ ಇದೆ. ತುಂಗಾ ನದಿ ಅಪಾಯ ಮಟ್ಟ ಮೀರಿ ಹರಿತಾ ಇದೆ. ಇಲ್ಲಿಗೆ ತನಕ ಯಾವುದೂ ಮಳೆ ಇರಲಿಲ್ಲ. ಜೂನ್ ತಿಂಗಳಲ್ಲಿ ಒಂದು 3-4 ದಿವಸದಿಂದ ಮಳೆ ಚೆನ್ನಾಗಾಗಿ ತೋಟಗಳಿಗೆ ನೀರು ನುಗ್ಗಿದ್ದಾವೆ. ಕೆಲವು ಶೆಡ್ಗಳಿಗೆ ಅಪಾಯ ಮಟ್ಟ ಮೀರಿ ಒಳ ಹರಿವು ಬರ್ತಾ ಇದೆ. ಆದ್ದರಿಂದ ಈಗ ಕಳೆದ 2-3 ದಿವಸಗಳಿಂದ ಈ ಮತ್ತೂರು ಗ್ರಾಮದಲ್ಲಿ ಹೆಂಗೆ ವಾತಾವರಣ ಹೆಂಗಿದೆ ಈಗ ನೋಡ್ತಾ ಇದ್ವಿ. ತೋಟ ಎಲ್ಲ ಮುಳುಗಿದಾವೆ. ಮಳೆ ಇರಲಿಲ್ಲ, ಅವಾಗ ಹೊಳೆಯಲ್ಲೂ ನೀರಿರಲಿಲ್ಲ. ಈಗ ಒಂದೇ ಸಲ 3-4 ಸಲ ವರ್ಣನ ಆರ್ಭಟದಿಂದ ಮಳೆ ಚೆನ್ನಾಗಾಗಿ ಎಲ್ಲ ಸಮೃದ್ಧಿಯಾಗಿ ಚೆನ್ನಾಗಾಗಿದೆ. ಆದರೂ ಅಪಾಯದ ಮಟ್ಟ ಮೀರಿ ಹರಿತಾ ಇದೆ ಹೊಳೆ. ಆದ್ದರಿಂದ ಯಾವುದೂ ಇಲ್ಲಿವರೆಗೂ ತೊಂದರೆ ಆಗಿಲ್ಲ. ಇನ್ನು ಮುಂದೆ ಇದೇ ರೀತಿ ಹೆಚ್ಚಾದಂಥ ಮಳೆ ಬಂದರೆ ಊರಿಗೆ ಅನಾಹುತ ಆದಂಥ ಆಗುವ ಸಂಭವ ಇದೆ. ಅದು ನಿಮಗೆಲ್ಲ ಒಂದು ಕಡೆ ನೆರೆ ಬರುವಂಥ ಆತಂಕ ಕಾಡ್ತಾ ಇದೆ, ಭಯ ಕಾಡ್ತಾ ಇದೆ. ಭಯ ಕಾಡ್ತಾ ಇದೆ. ಆದರೆ ಈಗ 2004ರಲ್ಲಿ ಅಲ್ಲ 2020ರಲ್ಲಿ ಒಂದು ಸಲ ಮತ್ತೂರು ಮುಳುಗಡೆ ಆಗಿತ್ತು. ಮುಳುಗಡೆ ಆಗಿ ಎಲ್ಲ ನಮ್ಮ ಶಾರದಾ ವಿಲಾಸ ಶಾಲೆಯಲ್ಲಿ ಎಲ್ಲರೂ ನೆರೆ ಸಂತ್ರಸ್ತರಾಗಿ ಗಂಜಿ ಕೇಂದ್ರಗಳನ್ನು ತೆರೆದಿದ್ರು. ನಮ್ಮ ಗ್ರಾಮ ಪಂಚಾಯತಿ ಅವರೆಲ್ಲ ತುಂಬ ಸಹಕರಿಸಿದರು. ಗ್ರಾಮಸ್ಥರೆಲ್ಲ ಸೇರ್ಕೊಂಡು ಅಲ್ಲಿ ಊಟದ ವ್ಯವಸ್ಥೆ. ಇವತ್ತು 2-3 ದಿವಸದಿಂದ ಎಷ್ಟು ತೋಟ ಎಲ್ಲ ಮುಳುಗಿದೆಯಾ? ಇಲ್ಲ, ತೋಟ ಎಲ್ಲ ಮುಳುಗಿದ್ದಾವೆ. ಆದರೆ ಅದು ಅನಾಹುತ ಆಗಿಲ್ಲ, ತೋಟ ಎಲ್ಲ ಮುಳುಗಿದ್ದಾವೆ. ಮುಳುಗಿದ್ರು ಆ ಥರ ಏನು ತೊಂದರೆ ಇಲ್ಲ. ಅಂದರೆ ಒಂದು ಇದೇ ರೀತಿ ಮುಂದುವರೆದ್ರೆ ತೋಟಗಳೆಲ್ಲ ಹಾಳಾಗ್ತವೆ. ಶೀತ ಆಗಿ ಅಡಿಕೆ ಎಲ್ಲ ಬಂದಿರೋಂಥ ಅಡಿಕೆ ಎಲ್ಲ ಉದುರಿ ಹಾಳಾಗಿ ರೈತರಿಗೆ ತುಂಬ ತೊಂದರೆ ಆಗುತ್ತೆ. ಆದ್ದರಿಂದ ಇನ್ನೂ ಇದೇ ರೀತಿ ಹೆಚ್ಚಾದರೆ ಮಳೆ ಹೆಚ್ಚಾಗದೇ ಇದ್ರೆ ಏನು ತೊಂದರೆ ಇಲ್ಲ. ಹೆಚ್ಚಾದರೆ ಇದು ಊರಿಗೆ ಮುಳುಗಡೆ ಆಗುವ ಸಂಭವ ಇದೆ. ಇಲ್ಲಿರುವಂಥ ಗ್ರಾಮಸ್ಥರು ಕಳೆದ 3-4 ದಿನಗಳಿಂದ ಮಳೆ ಆಗ್ತಾಯಿದೆ. ಆ ಮಳೆಯಿಂದ ಸಾಕಷ್ಟು ಅಂದರೆ ನೆರೆ ಬರುವಂಥ ಸಾಧ್ಯತೆ. ಈಗಾಗಲೇ ಒಂದಿಷ್ಟು ತೋಟಗಳು ಮುಳುಗಿದ್ದಾವೆ, ಒಂದು ಶೆಡ್ಗಳು ಮುಳುಗಿದ್ದಾವೆ. ಹಾಗೆ ಇನ್ನೂ ಜಾಸ್ತಿ ಆದರೆ ನೆರೆ ಬರುವಂಥ ಸಾಧ್ಯತೆಯನ್ನು ಕೂಡ ತಮ್ಮ ಆತಂಕವನ್ನು ವ್ಯಕ್ತಪಡಿಸಿದ್ದಾರೆ. ನೋಡ್ತಾ ಇದ್ರೆ ತುಂಬಿ ತುಳುತ್ತಾ ತುಂಗಾ ನದಿ. ಈಗ ಅನೇಕ ತೋಟಗಳೆಲ್ಲ ಮುಳುಗಿದಾವಂತ.
ಏನು ಮಾಡೋಂಗಿಲ್ಲ, ಹಾಂ ಏನು ಬಂದಿದ್ದು ನೋಡ್ಕೋಬೇಕು. ಏನೋ ಒಂದು ಸ್ವಲ್ಪ ಭಾರಿ ಅನಾಹುತ ಆಗ್ತಾಯಿದೆ. ವರ್ಷ ಹಿಂಗೆ ಮಾಮೂಲಿ ಇದು. ಅದು ಈ ವರ್ಷ ಮಳೆ ಇರಲಿಲ್ಲ. ಈಗ ಮೊನ್ನೆಯಿಂದ 2-3 ದಿವಸ ಸಿಕ್ಕಾಪಟ್ಟೆ ಮಳೆ ಬಂತು, ತೊಂದರೆ ಆಗ್ತಾಯಿದೆ. ಅಂದರೆ ನೋಡ್ತಾ ಇರ್ಬೋದು ಎಷ್ಟು ದೊಡ್ಡ ಪ್ರಮಾಣದಲ್ಲಿ ನದಿ ಹರ್ಕೊಂಡು ಹೋಗ್ತಾ ಇದೆ ನೀರು. ಈ ಊರಿಗೆ ನುಗ್ತಾ ಇತ್ತು ಸರ್. ಈಗ ಸ್ವಲ್ಪ ನೋಡಬೇಕು. ಇರುವಂಥ ಸ್ಥಳೀಯರು ಕೂಡ ಅಂದರೆ ನಿರಂತರವಾಗಿ ಏನು ಮಲೆನಾಡು ಭಾಗದಲ್ಲಿ ಮಳೆ ಸುರಿತಾ ಇದೆ. ಆ ಮಳೆ ಸುರಿದ ಪರಿಣಾಮವಾಗಿ ಸಾಕಷ್ಟು ಅವಾಂತರ ಕೂಡ ಆಗ್ತದವೆ. ತುಂಗಾ ನದಿ ಅಪಾಯ ಮಟ್ಟ ಮೀರಿ ಹರಿತಾ ಇದೆ. ಹಾಗಾಗಿ ಇಲ್ಲಿ ಏನು ಮತ್ತೂರು ಗ್ರಾಮ ಇದೆ, ಆ ಮತ್ತೂರು ಗ್ರಾಮದಲ್ಲಿ ನೆರೆಯ ಭೀತಿಯನ್ನು ಇರುವಂಥ ಗ್ರಾಮಸ್ಥರನ್ನ ಕಾಡ್ತಾ ಇದೆ. ಕ್ಯಾಮ್ರಾಮನ್ ಶಶಿಕುಮಾರ್ ಜೊತೆ ಬಸವಗಣ್ವಿ, TV9 ಶಿವಮೊಗ್ಗ. ಕನ್ನಡ ಮ್ಯಾಟ್ರಿಮೋನಿ ಆಷಾಢ ಆಫರ್. ಈಗ ಮೆಂಬರ್ಶಿಪ್ ತಗೊಳ್ಳಿ, ಆಷಾಢದಲ್ಲಿ ಫ್ರೀ ಆಗಿ ಯೂಸ್ ಮಾಡಿ.